ಬೇರೆ ಕ್ರಿಕೆಟ್ ಡೆವಲಪ್ಮೆಂಟ್ ಯೂಸ್ ಮಾಡ್ಬೋದು ದುಡ್ಡನ್ನ. ಒಳ್ಳೆ ನೀವು 150 ಕೋಟಿ 200 ಕೋಟಿ 300 ಕೋಟಿ ಮಾಡ್ಕೊಂಡು ಹೋದ್ರೆ ಏನ್ ಉಪಯೋಗನೇ? ತಪ್ಪು ನಾಳೆ ಅಂತ ಎಲ್ಲ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಕೊಣ. ಒನ್ ಆಫ್ ದ ಏನಪ್ಪ ಮೋಸ್ಟ್ ರಿಚೆಸ್ಟ್ ಲೀಗ್ ಅಂತ ಹೇಳ್ಕೊಂಡು ಬೆನ್ ತಟ್ಕೊಳ್ಳೋಕೆ ಅಷ್ಟೇ ಇವೆಲ್ಲ. ನಾನು ಹೇಳ್ತೀನಿ ಕೇಳು. ಇಲ್ಲ, ನಾನು ಒಪ್ಕೊಳ್ಳೋದು ಆಗ್ತಿಲ್ಲ ಜೊತೆ. 120 ರಿಂದ 150 ಕೋಟಿ ಆಗ್ಲೇಬೇಕು ಪ್ಲೇಯರ್ಸ್ಗೆ. ಬೇರೆ ಎಲ್ಲ ಬೆನಿಫಿಟ್ ಆಗ್ಬೇಕು, ಪ್ಲೇಯರ್ಸ್ ಅಲ್ಲೇ ಕೂತಿರ್ಬೇಕಾ? ಇದ್ಯಾಕೆ ಪ್ಲೇಯರ್ಗೆ ಯಾಕೆ ಬೆನಿಫಿಟ್ ಆಗ್ಬಾರ್ದು? ಯಾವನೇ ಬೆನಿಫಿಟ್ ಆಗಿದ್ಯೋ? ಇನ್ಫ್ರಾಸ್ಟ್ರಕ್ಚರ್ಗೆ ಎಲ್ಲರಿಗೆ ಡೊಮೆಸ್ಟಿಕ್ ಗೆ ಎಲ್ಲ ದುಡ್ಡು ಕೊಡ್ತಾವ್ರೆ. ಯಾವ ನೀನ್ ಹೇಳ್ತೀಯ ನನ್ ಮಗನೇ ಪ್ಲೇಯರ್ಸ್ಗೆ ಯಾಕೆ ಕೊಡ್ಬಾರ್ದು? ಮಾಡಿ ಗ್ರೌಂಡ್ಸ್ಮನ್ ಗಳಿಗೆ ಸಂಬಳ ಜಾಸ್ತಿ ಮಾಡಿ, ಬರೀ ಪ್ಲೇಯರ್ಗೆ ಅವ್ರಿಗೆ 100 ಕೋಟಿ 200 ಕೋಟಿ ಮಾಡ್ಕೊಂಡು ಹೋದ್ರೆ ಏನು ಅರ್ಥ ಅದ್ರದ್ದು? ಒಂದು ಕ್ಯಾಪ್ ಮೇಲೆ ಅಟ್ಲೀಸ್ಟ್ ಒಂದು 4 ವರ್ಷ ಅದೇ ಕ್ಯಾಪ್ ಅಲ್ಲಿ ನಡ್ಸ್ಬೇಕು. ನನ್ ಪ್ರಕಾರ ಏನ್ ಅಂತದ್ದೇನ್ ಬಡವ್ರ ಆಗ್ಬಿಡಲ್ಲ ಪ್ಲೇಯರ್ಸ್.